ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತಿನ ವಿಡಿಯೋ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಸಂಜೆ ಆಲ್ರೆಡಿ ಇವಾಗ 6:45 ಆಗಿದೆ. ಪೂಜೆ ಮಾಡ್ಕೋಬೇಕು, ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವತ್ತು ಒಂಥರ ಕೂಲ್ ಮೈಂಡಲ್ಲಿದ್ದೀನಿ ನಾನು. ಯಾವುದು ಟೆನ್ಷನ್ ಇಲ್ಲ, ಆರಾಮ್ಸೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು ಮಧ್ಯಾಹ್ನ ಮತ್ತು ಮಾರ್ನಿಂಗ್ 2 ಟೈಮೂ ಊಟ ಮಾಡಿದ್ದೀನಿ. ಅದೊಂದು ದೊಡ್ಡ ಖುಷಿ ನನಗೆ. ಯಾಕಂದರೆ ನನಗೆ ಮೇಯ್ನಾಗಿ ಊಟನೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸೊ ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿದ್ರೆ ನನಗೆ ಊಟ ಮಾಡೋದು ಅಂದ್ರೇ ಇಷ್ಟ ಆಗಲ್ಲ. ನನಗೆ ಕಾಫಿ ಟೀ ಇದು ಅಷ್ಟೇ, ಕಾಫಿ ಟೀ ಇದ್ಬಿಟ್ರೆ ಊಟನೇ ಬೇಡ ನನಗೆ. ಸೊ ಅಂಥದ್ರಲ್ಲಿ ಇವತ್ತು 2 ಟೈಮ್ ಊಟ ಮಾಡಿದ್ದೀನಿ. ಸೊ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ರೈಸ್ ಮಾಡಿಕೊಂಡು ಊಟ ಮಾಡಿದೆ. ಇವಾಗ ರಾತ್ರಿಗೆ ಏನಾದ್ರೂ ಮಾಡ್ಕೋಬೇಕು. ಕೆಂಪು ದಂಟಿನ ಸೊಪ್ಪು ಜಾಸ್ತಿ ತಿನ್ನು ಅಂತ ಶಿವವ್ರು ಹೇಳಿದ್ರು. ಅದು ತೊಗೊಂಡು ಬಂದಿದ್ದೆ, ಅದು ಹಾಗೇ ಇದೆ, ಫ್ರಿಜ್ಜಲ್ಲಿ ಮಾಡೇ ಇಲ್ಲ. ಸೊ ಇವತ್ತು ಅದ್ರದ್ದು ಏನಾರು ಮಾಡ್ತೀನಿಲ್ಲ, ಬೇರೆ ತರಕಾರಿದು ಏನಾದ್ರೂ ಅಡುಗೆ ಮಾಡ್ಕೊಳ್ಳೋಣ. ನೋಡೋಣ ಇವಾಗ ನನ್ನ ಈವ್ನಿಂಗ್ ರೊಟೀನ್ ಯಾವ ಥರ ಹೋಗುತ್ತೆ ಅಂತ. ಆಚೆ ಹೋಗೋಣ ಅಂತ ಅಂದ್ಕೊಂಡೆ. ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಬೇಕಿತ್ತು. ನೆಕ್ಸ್ಟ್ ಮಂತ್ ಒಂದು ವಿಶೇಷವಾದ ದಿನ ಇದೆ. ಸೊ ತರಕ್ಕೆ ಹೋಗೋಕ್ಕೂ ಆಗಲಿಲ್ಲ. ನೋಡೋಣ, ಬೆಳಗ್ಗೆ ಹೋಗ್ತೀನಿ. ಆದರೆ ಇವಾಗ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ನೋಡೋಣ, ಟೈಮ್ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲ ಅಂತಂದರೆ ನಾಳೆ ಹೋಗಿ ತೊಗೊಂಡು ಬರ್ತೀನಿ. ಸೊ ಬನ್ನಿ, ಆಗಿದ್ರೆ ವಿಷಯನ ಕಂಟಿನ್ಯೂ ಮಾಡೋಣ. ಹೂವು ಎಲ್ಲ ಮುಗಿಸ್ಕೊಂಡಿದ್ದೀನಿ. ನೆನ್ನೆ ಗುರುವಾರ ಆಯ್ತಲ್ವ, ಎಲ್ಲ ಹೂವು ಎಲ್ಲ ಒಣಗೋಗ್ಬಿಟ್ಟಿತ್ತು, ಎಲ್ಲ ತೆಗೆದುಬಿಟ್ಟಿದ್ದಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಮಣಿಮಾಲೆ ತೊಗೊಂಡು ಬಂದಿದ್ದೆ ಮಂತ್ರಾಲಯಕ್ಕೆ ಹೋದಾಗ. ಸೊ ಅದನ್ನು ನೋಡ್ತಾ ಇರ್ಬೋದು, 2 ಫೋಟೋಕ್ಕೆ ಹಾಕಿದ್ದೀನಿ. ಮತ್ತು ಒಂದು ವಿಗ್ರಹ ತೊಗೊಂಡು ಬಂದಿದ್ದೆ ನಾನು. ವಿಗ್ರಹ ಅದು ಆ್ಯಕ್ಚುಲಾಗಿ ನಾನು ತರಬೇಕು ಅಂತ ತೊಗೊಳ್ಳಿಲ್ಲ. ನನಗೆ ವೀಣಾ ಕೇಳಿದ್ಲು ಅಂತ ತೊಗೊಂಡು ಬಂದಿತ್ತು ಅದು ವಿಗ್ರಹನ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳು ವಿಗ್ರಹನ ಕೇಳಲಿಲ್ಲ, ನನಗೂ ಕೊಡೋಕ್ಕಾಗಲಿಲ್ಲ. ಸೊ ಅದೇನೋ ಗೊತ್ತಿಲ್ಲ, ನನಗೆ ಅದು ಕೊಡೋಕ್ಕೆ ನನಗೆ ಮನಸ್ಸೂ ಬರಲಿಲ್ಲ. ಸೊ ಹಾಗಾಗಿ ನಾನು ನೆನ್ನೆ ಅದು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ವಿಗ್ರಹ ನೋಡಿದೆ. ರಾಯರದ್ದು ಒಂದು ಪುಟ್ಟು ವಿಗ್ರಹ ತೊಗೊಂಡು ಬಂದಿದ್ದೆ ನಾನು. ಸೊ ಇವಾಗ ಅವಳು ಕೇಳಿಲ್ಲ, ನನಗೂ ಯಾಕೋ ಅದು ಮನಸ್ಸು ಬರಲಿಲ್ಲ, ಕೊಡಬೇಕು ಅಂತ ನನಗೆ ಮನಸ್ಸು ಬರಲಿಲ್ಲ. ಅವಳಿಗಂತಲೇ ತೊಗೊಂಡು ಬಂದಿದ್ದು ಆ್ಯಕ್ಚುಲಾಗಿ ಅದನ್ನು. ಯಾಕೋ ಗೊತ್ತಿಲ್ಲ, ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ನಂಗೆ ಮನಸ್ಸಿಗೆ ತುಂಬ ಅನ್ನಿಸ್ತು. ಸೊ ಹಾಗಾಗಿ ನಾನೇ ಇಟ್ಟು ಪೂಜೆ ಮಾಡಿದೆ. ಪಾಪ ಅವಳಿಗೆ ಅಂತ ತೊಗೊಂಡು ಬಂದು ನಾನೇ ಇಟ್ಟು ಪೂಜೆ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ತೊಗೊಂಬರ್ಬೇಕು. ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ತಗೊಂಬನ್ನಿ ಅಂತ ಹೇಳಿದ್ಲು. ನಾನು ತಂದುಬಿಟ್ಟು ಇಟ್ಬಿಟ್ಟಿದ್ದೀನಿ. ಇದೂ ಅಷ್ಟೇ, ನಾನು ಮಣಿಮಲ್ಲೆನೂ ಅಷ್ಟೇ ನಾನು ತೊಗೊಂಡು ಬಂದು ಇಟ್ಟಿರೋದು. ನಾನು ನೆನ್ನೆ ಹಾಕಿದ್ದು, ನಾನು ತೆಗ್ದೇ ಇರಲಿಲ್ಲ. ಅದೆಲ್ಲದೂ ಒಂದು ಬಾಕ್ಸೆಲ್ಲ ಕೆತ್ತಿಟ್ಬಿಟ್ಟಿದೆ ನಾನು. ಮನೆ ಖಾಲಿ ಮಾಡೋ ಇದರಲ್ಲಿ ಎಲ್ಲೆಲ್ಲ ಹೋಗ್ಬಾರ್ದು ದೇವ್ರ ಇದೆಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಮರೆತೇ ಹೋಗ್ಬಿಟ್ಟಿತ್ತು. ನೆನ್ನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನೋಡ್ತೀನಿ ದೇವ್ರ ಮನೆಯಲ್ಲೇ ಅದು ಇತ್ತು. ಸೊ ಹಾಗಾಗಿ ಯಾಕೋ ನನಗೆ ರಾಯರನ್ನ ಕೊಡ್ಲಿಕ್ಕೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ನಾನೇ ಇಟ್ಬಿಟ್ಟು ಪೂಜೆ ಮಾಡಿದೆ. ಶಿವವ್ರು ಹೇಳಿದ್ರು, ಮೊದಲೇ ವಿಗ್ರಹ ತಬ್ಬೇಡ ನಮ್ಮ ಮನೆಗೆ, ಒಂದು ಫೋಟೋ ಇಟ್ಟಿದೆಯಾ ಸಾಕು, ಅದೇ ಒಂದು. ಮತ್ತು ಇನ್ನೊಂದು ನೀವು ನೋಡ್ಬೋದು, ವೈಟ್ ಕಲರ್ದು ಒಂದು ರಾಯರ ವಿಗ್ರಹ ಇದೆ, ಅದಷ್ಟೇ ಸಾಕು ಅಂತ. ಆದರೆ ಯಾಕೋ ಗೊತ್ತಿಲ್ಲ, ನಂಗೆ ಮನಸ್ಸು ತಡೀಲಿಲ್ಲ. ಸೊ ಒಂದು ಪುಟ್ಟು ವಿಗ್ರಹನೂ ಕೂಡ ತೊಗೊಂಡು ಬಂದೆ, ತೋರಿಸ್ತೀನಿ ನಾನು. ನೋಡಿ, ಇದೇನೆ ಪುಟ್ಟದಾಗಿದೆ. ಸೊ ಗಣೇಶನ ಜೊತೆಲಿ ಇಟ್ಟಿದ್ದೀನಿ. ಕಳಸ ಇಟ್ಟಿಲ್ಲಲ್ವ, ಕಳಸ ತೆಗ್ದುಬಿಟ್ಟಿದ್ದೀನಿ ನಾನು. ಕಳಸನ ಮೊದಲನೇ ಶ್ರಾವಣದಿಂದ ಕಳಸ ಓಡೋಣ ಅಂದ್ಬಿಟ್ಟು ಇಲ್ಲಿ ಒಂದು ಗಣೇಶನ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಗಣೇಶನ ಇಟ್ಕೊಂಡಿದ್ದೀನಿ. ಇಲ್ಲೂ ಒಂದು ಬೆಳ್ಳಿ ಗಣೇಶನ ಇದೆ. ಆ್ಯಕ್ಚುಲಾಗಿ ಅದು ಬೆಳ್ಳಿ ಗಣೇಶ ಯಾಕೋ ಗೊತ್ತಿಲ್ಲ, ಬೆಳ್ಳಿ ಚೆನ್ನಾಗಿರೋದು ಕೊಟ್ಟಿಲ್ಲ ಅನಿಸ್ತಾ ಇದೆ. ಅದು ಏನೋ ಒಂಥರ ಅದು ಬೆಳ್ಳಿ ಥರದ್ದು ಅಂತಲೇ ಅನ್ನಿಸ್ತಾ ಇಲ್ಲ, ಒಂಥರ ಶೇಡೆಲ್ಲ ಹೋಗಿದೆ, ಅದೊಂಥರ ತಾಮ್ರ ಜಾಸ್ತಿ ಆಗಿರೋ ಥರ ಅನ್ನಿಸ್ತಾ ಇದೆ. ಹಾಗಾಗಿ ಅದೊಂದು ಹಾಕ್ಬಿಟ್ಟು ಬೇರೆ ತೊಗೊಂಬರ್ಬೇಕು, ಗಟ್ಟಿ ಇರೋದು ತೊಗೊಂಡ್ಬರ್ಬೇಕು. ಸೊ ಇದು ನೋಡಿ ರಾಯರದ ವಿಗ್ರಹ. ನೋಡೋಣ ಅದು ಎಲ್ಲಿ ಯಾರ ಮನೇಲಿ ಅದು ಪೂಜೆ ಮಾಡಬೇಕು ಅಂತ ಇರುತ್ತೋ ಏನೋ ಗೊತ್ತಿಲ್ಲ. ರಾಯರು ನಮ್ಮ ಮನೇಲಿ ಉಳ್ಕೊಂಡ್ರು, ನನಗೆ ಕೊಡೋಕ್ಕೆ ಮನಸ್ಸು ಬರಲಿಲ್ಲ. ಸೊ ಅವಳಿಗೆ ಬೇಜಾರಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನನಗೆ ಕೊಡಲೇ ಇಲ್ಲ. ಹಾಗಾಗಿ ನಾನು ಇಟ್ಟು ಪೂಜೆ ಮಾಡ್ಕೋತೀನಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾನೆ ನನ್ನ ಕೆಲಸನೂ ಕೂಡ ಶುರು ಮಾಡ್ಕೋತೀನಿ. ಪೂಜೆನೂ ಕೂಡ ಮುಗೀತು. ಹೂವು ಎಲ್ಲ ಒಂದೊಂದು ಚೇಂಜ್ ಮಾಡಿಕೊಂಡು ಒಂದೊಂದು ಹೂವು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ 2 ಕಡೆನೂ ದೀಪ ಹಚ್ಚಿಸ್ಕೊಂಡಿದ್ದೀನಿ. ಯಾವಾಗ ನಮಗೆ ದೇವ್ರ ಮನೆ ಇರೋ ಅಂಥ ಮನೆ ಸಿಗುತ್ತೋ ಏನೋ ಗೊತ್ತಿಲ್ಲ, ನನಗಂತೂ ಮನೆ ಹುಡುಕಿ ಸಾಕಾಗೋಗಿದೆ. ಪ್ರತಿದಿನವೂ ಒಂದೊಂದು ನೋಡ್ಕೊಂಡು ಬರೋದು ಹೋಗೋದು ಬರೀ ಇದೇ ಆಗೋಗ್ಬಿಟ್ಟಿದೆ. ಸೊ ಆಚೆ ಕಡೆನೂ ಕೂಡ ಪೂಜೆ ಮಾಡಿಕೊಂಡು ತುಳಸಿ ಗಿಡದ ಹತ್ರ ಒಂದು ದೀಪ ಹಚ್ಚಿಟ್ಟೆ. ಪೌರ್ಣಮಿ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಅದಾದಮೇಲೆ ಒಳಗಡೆ ಬಂದು ಹಾಲು ತೊಗೊಂಡು ಬಂದಿದ್ದೆ. ಅದು ಹಾಲನ್ನ ಬಿಸಿಗೆ ಇಟ್ಕೊಂಬಿಟ್ಟು ಹಾಗೆ ರೈಸಿಗೆ ಇಟ್ಕೊಂಡೆ. ಇವತ್ತು ಊಟಕ್ಕೆ ಬೇಳೆ ಸಾಂಬಾರು, ರೈಸ್ ಅಷ್ಟೇ. ನನ್ನ ತಮ್ಮ ಕೂಡ ಬಂದಿದ್ದ ಮನೆಗೆ, ಇಬ್ಬರಿಗೂ ಕೂಡ ಊಟ ಹಾಕ್ಕೊಂಡು ಊಟ ಮಾಡಿ ಮುಗಿಸೋದು. ಜೊತೆಗೆ ಸ್ವಲ್ಪ ಮಜ್ಜಿಗೆ ಕೂಡ ಇತ್ತು.
ಅಷ್ಟಕ್ಕೆ ವಿಡಿಯೋನ ಸ್ಟಾಪ್ ಮಾಡಿ ಮತ್ತೆ ಬೆಳಗ್ಗೆಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಹಾಗೆ ಒಂದು ಗ್ಲಾಸು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಗಿಡಗಳಿಗೆಲ್ಲ ತುಂಬ ದಿನ ಆಗಿತ್ತು ನೀರೆಲ್ಲ ಹಾಕಿ ಎಲ್ಲ ಧೂಳು ಕೂತ್ಬಿಟ್ಟಿತ್ತು. ನಮ್ಮ ಮನೆ ಪಕ್ಕ ಒಂದು ಬಿಲ್ಡಿಂಗ್ ಇತ್ತು, ಅದನ್ನು ಒಡೆದಾಕ್ಬಿಟ್ಟಿದ್ರು ಅಂತ ನಾನು ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದು ಇವಾಗ ಕಟ್ತಾ ಇದ್ದಾರಲ್ಲ, ಅದ್ರದ್ದು ಮಣ್ಣು ಎಲ್ಲ ಬಂದು ಮೇಲೆಲ್ಲ ಕುತ್ಕೊಬಿಡುತ್ತೆ, ಗಿಡಗಳ ಎಲೆ ಮೇಲೆಲ್ಲ ಕಿಟಕಿಗಳೆಲ್ಲ ಧೂಳು ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ಏನು ಒರೆಸ್ಕೊಂಡಿಲ್ಲ, ಆಚೆ ಏನು ಬರೀ ಗಿಡಗಳಿಗಷ್ಟೇ ನೀರು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲೆಗಳನ್ನೆಲ್ಲ ನೀಟಾಗಿ ತೊಳೆದು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡೆ. ಬಾಗಿಲು ಅಷ್ಟೇ ಪೂರ್ತಿಯಾಗಿ ಏನು ತೊಳಿಲಿಲ್ಲ, ಸ್ವಲ್ಪ ಬಾಗಿಲು ಮಾತ್ರ ತೊಳ್ಕೊಂಡಿದ್ದೀನಿ, ಪೂರ್ತಿ ತೊಳಿಲಿಕ್ಕಾಗಲಿಲ್ಲ. ಹಾಗೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಕೆಲಸ ಶುರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ರಾತ್ರಿನೇ ಎಲ್ಲ ತೊಳೆದಿಟ್ಟಿದೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆನೇ ಕಾಫಿ ಮಾಡೋದಕ್ಕಿಂತ ಮೊದಲೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವಾಗ ಏನಾದರೂ ತಿಂಡಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಇನ್ನೇನು ತಿಂಡಿ ಮಾಡ್ಕೊಳ್ಳೋಣ, ಡೈರೆಕ್ಟ್ ಅಡುಗೆನೇ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕೆಂಪು ದಂಟಿನ ಸೊಪ್ಪು ಅಂತ ಹೇಳ್ತಾರೆ, ಶುಗರ್, ಅದನ್ನು ಯಾವಾಗಲೂ ಜಾಸ್ತಿ ತಿನ್ನೋದು ಬ್ಲಡ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ದಂಟಿನ ಸೊಪ್ಪು ತಂದು ಬಸ್ಸಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹಾಗೆ ಸೊಪ್ಪು ಬೇಳೆ ಹಾಕ್ಬಿಟ್ಟು ಬಸ್ಸಾರಿಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ತೊಳಿಲಿಕ್ಕೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆನೇ ತಿಂಡಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದ್ಸಲ ಅಡುಗೆ ಮಾಡ್ಕೊಂಬಿಟ್ರೆ ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ, ರಾತ್ರಿಗೂ ಸಾಂಬಾರು ಆಗಿಬಿಡುತ್ತೆ. ಅದು ನನಗೆ ಬೆಟರ್ ಅನಿಸ್ಬಿಡುತ್ತೆ ಒಂದೊಂದು ಸಲ. ಯಾವಾಗಲಾದರೂ ಒಂದೊಂದು ಟೈಮ್ ಅಷ್ಟೇ ನಾನು ತಿಂಡಿ ಏನಾದ್ರೂ ಮಾಡ್ಕೊತೀನಿ. ಬಾಕಿ ಅಂತ ಎಲ್ಲ ನಾನು ಈ ಥರ ಏನಾದರೂ ಸಾಂಬಾರೆಲ್ಲ ಮಾಡಿಟ್ಕೊಂಡು ಅದಕ್ಕೆ ರೈಸು ಇಲ್ಲ ಚಪಾತಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಸೊ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಯಿತು. ಅಷ್ಟರೊಳಗೆ ಭವಾನಿ ಬಂದಳು. ಚುಕ್ಕಿ ಹತ್ರ ಮಾತಾಡ್ತಾ ನಾನು ಸಾಂಬಾರಿಗೆ ಕೂಡ ಒಗ್ಗರಣೆಗೆ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು, ನಾನು ಸೊಪ್ಪು ಬೇಯಿಸಿದ್ನಲ್ಲ, ನೀರು ಕೂಡ ರೆಡ್ ಕಲರ್ ಇರುತ್ತೆ. ಕೆಂಪು ದಂಟಿನ ಸೊಪ್ಪು ಸಖತ್ತಾಗಿರುತ್ತೆ, ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಅದು ಒಂದು ಸಲ ನನಗೆ ಶಿವೋರು ಮಾಡಿಕೊಟ್ಟಿದ್ರು. ಅಂದರೆ ಅವರು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಲ್ಲ, ಬೆಳ್ಳುಳ್ಳಿ ಜಜ್ಜಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಅಥವಾ ಹಸಿಮೆಣ್ಸಿನ್ಕಾಯಿ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೋಬೋದು. ಆದರೆ ಬೆಳ್ಳುಳ್ಳಿ ಜಜ್ಜಾಕ್ತಾರೆ ಅಷ್ಟೇ ಅವರು, ಈರುಳ್ಳಿ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಯೂಶ್ವಲಿ ನಾವು ಊರ ಕಡೆ ಎಲ್ಲ ಬಸ್ಸಾರು ಯಾವ ಥರ ಮಾಡ್ಕೊತೀವಿ ಅದೇ ಥರ ಮಾಡ್ಕೊತೀನಿ. ಸೊ ಇವಾಗ ಕಾಳಿಗೂ ಕೂಡ ಸೊಪ್ಪು ಕಾಳಿಗೂ ಒಗ್ಗರಣೆಗೆ ಹಾಕ್ಕೊಂಡೆ. ಸಾಂಬಾರು ಕೂಡ ಬಿಸಿಗೆ ಇಟ್ಕೊಂಡೆ. ಸ್ವಲ್ಪ ಹೊತ್ತಲ್ಲೇ ನನ್ನ ಅಡುಗೆನೂ ಕೂಡ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ನಂಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು, ಊಟ ಮಾಡೋಣ ಅಂತ ಊಟನೂ ಕೂಡ ಮಾಡಿ ಮುಗಿಸಿ ಮತ್ತೆ ಎಲ್ಲ ಊಟ ಮಾಡಿದೆಲ್ಲ ಪಾತ್ರೆಗಳಿತ್ತಲ್ಲ ಅವನ್ನೆಲ್ಲ ತೊಳಿಲಿಕ್ಕೆ ಹಾಕ್ಕೊಂಬಿಟ್ಟೆ. ಅಡುಗೆ ಮಾಡಿದ್ದಾದಮೇಲೆ ಫಸ್ಟಿಗಿಂತನೂ ಜಾಸ್ತಿ ಪಾತ್ರೆಗಳಿದ್ಬಿಡುತ್ತೆ. ನಾವು ಒಂದೊಂದೇ ತೆಗ್ದು ಎಲ್ಲ ಸಿಂಕೊಳಗೆ ತುಂಬ್ಕೊಬಿಡ್ತೀವಿ ಹೆಣ್ಮಕ್ಳು. ಅದಾದಮೇಲೆ ನಮಗೆ ಪಾತ್ರೆಗಳು ನೋಡಿಬಿಟ್ರೇ ನಮಗೆ ಯಾವ ಕೆಲಸನೂ ಬೇಡ, ಏನೂ ಬೇಡ, ಸುಮ್ಮನೆ ಹೋಗಿ ಕೂತ್ಕೊಬಿಡೋಣ ಅನಿಸ್ಬಿಡುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅಂದ್ರೇ ಕಷ್ಟ. ಇನ್ನೂ ತುಂಬ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಂದರೆ ಕಷ್ಟ, ಬಾಕಿ ಎಲ್ಲ ಕೆಲಸನೂ ಮಾಡಿಬಿಡ್ತಾರೆ. ಸೊ ನಾನು ಊಟ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಸ್ವಲ್ಪ ಪಾತ್ರೆಗಳನ್ನೂ ಕೂಡ ಎಲ್ಲ ತೊಳೆದಾಕ್ದೆ. ಚುಕ್ಕಿ ಜೊತೆಲಿ ಮಾತಾಡ್ಕೊಂಡು ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಟ್ಟೆ. ಅವಳು ಇವಾಗ ತುಂಬ ಆಟಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಮಲಗಿದ ಹತ್ರ ಮಲಗಿಸ್ಬಿಟ್ರೆ ಯಾರಾದ್ರೂ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ಬೇಕು, ಅಥವಾ ಏನಾದ್ರೂ ಎತ್ಕೊಂಡು ಓಡಾಡಿದ್ರೆ ಅವಳನ್ನ ಮಾತಾಡಿಸ್ತಾನೆ ಎತ್ಕೊಂಡು ಓಡಾಡಬೇಕು. ಸುಮ್ಮನೆ ಬಿಟ್ಬಿಟ್ರೆ ಕಿರ್ಚಾಡೋದು ಅಳೋದು ಮಾಡ್ತಾಳೆ. ಕಣ್ಣಲ್ಲಿ ನೀರು ಬರಲ್ಲ ಆದ್ರೂ ಕಿರ್ಚೋದು ಅಳೋ ಥರ ಮಾಡೋದು ಮಾಡ್ತಾ ಇರ್ತಾಳೆ. ಆಲ್ರೆಡಿ 4 ತಿಂಗಳಾಯ್ತಲ್ವ. ಸೊ ಸ್ವಲ್ಪ ಎಲ್ಲರನ್ನೂ ಗುರ್ತಿಡಿಯೋದು, ಹೆಸ್ರು ಕೂಗಿದ್ರೆ ಪಟ್ಟಂತ ತಿರುಗಿ ನೋಡೋದು, ಸೊ ಆ ಥರ ಎಲ್ಲ ಮಾಡ್ತಾಳೆ. ಅವಳ ಜೊತೆಲಿ ಟೈಮ್ ಕಳೆಯೋದೇನೆ ಗೊತ್ತಾಗಲ್ಲ. ಮನೆಗೆ ಬಂದಾಗ ಒಂದು 1 ಅವರ್ 2 ಅವರ್ವರೆಗೂ ಅವಳ ಜೊತೆಲಿ ಚೆನ್ನಾಗಿ ಆಟ ಆಡಿಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಮುಗಿಸ್ಕೋತೀನಿ. ಸೊ ಇವಾಗ ಪಾತ್ರೆನೂ ತೊಳೆದಿದ್ದಾಯಿತು, ಗ್ಯಾಸ್ ಎಲ್ಲ ಒರೆಸಿ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ನಂದು 11 ಗಂಟೆ ಅಷ್ಟರೊಳಗೆ ಎಲ್ಲ ಪೂರ್ತಿ ಕೆಲಸ ಮುಗಿದೋಯ್ತು. ಅದಾದಮೇಲೆ ಚುಕ್ಕಿ ಜೊತೆಲಿ ಆಟ ಆಡೋಣ ಅಂದ್ಬಿಟ್ಟು ಇವಾಗ ಚುಕ್ಕಿ ಜೊತೆಲಿ ಆಟ ಆಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಯಾವ ಥರ ಮಲ್ಕೋತಾಳೆ ಅಂತ. ಅವಳಿಗೆ ತಣ್ಣಗಿರಬೇಕು. ಎಷ್ಟು ಮಕ್ಕಳಿಗೆ ಫ್ಯಾನ್ ಹಾಕಿದ್ರೆ ಅಥವಾ ನೆಲದ ಮೇಲೆ ಏನಾದರೂ ಮಲಗಿಸಿದ್ರೆ ತುಂಬ ಅಳೋದು ಅಥವಾ ಶೀತ ಆಗೋದು, ಜ್ವರ ಬರೋದು ಆಗುತ್ತೆ. ಈ ನಮ್ಮ ಚುಕ್ಕಿಗೆ ಒಂದು ಬೆಡ್ ಮೇಲೆ ಹಾಕೋಂಗಿಲ್ಲ, ಒಂದು ಚಾಪೆ ಮೇಲೆ ಹಾಕೋಂಗಿಲ್ಲ, ಏನೂ ಇಲ್ಲ. ಅವಳು ಹಿಂಗೆ ಆರಾಮ್ಸೆ ಗಾಳಿಗೆ ತಣ್ಣಗೆ ಮಲ್ಕೋಬೇಕು. ಫ್ಯಾನ್ ಒಂದು ಹಾಕ್ಬಿಟ್ಬಿಟ್ರೆ ಆ ಫ್ಯಾನ್ ತಿರ್ಗೋದೇ ನೋಡ್ಕೊಂಡು ನಗಾಡ್ಕೊಂಡು ಆಟ ಆಡ್ತಿರ್ತಾಳೆ. ನನಗಂತೂ ಇವಳು ವಿಚಿತ್ರ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಒಂದು ಸ್ವಲ್ಪನೂ ಶೀತ ಆಗಲ್ಲ. ಎಲ್ಲರೂ ಅಂತಿರ್ತಾರೆ ಫ್ಯಾನ್ ಹಾಕ್ಬೇಡ ಪಾಪಕ್ಕೆ ಶೀತ ಆಗುತ್ತೆ ಅಂತಿರ್ತಾರೆ ಅವಳಿಗೆ. ಆದ್ರೆ ಅವಳಿಗೆ ಫ್ಯಾನ್ ಹಾಕಿದ್ರೂ ಶೀತ ಆಗಲ್ಲ, ಏನೂ ಆಗಲ್ಲ. ಆ್ಯಕ್ಚುಲಿ ಇವಾಗ ಅವಳೆ ಎಲ್ಲ ಕೆಲಸ ಮಾಡ್ಕೊತಾ ಇರೋದಲ್ವಾ. ಸೊ ಅಷ್ಟಾಗಿ ಶೀತ ಆಗೋದು ಜ್ವರ ಬರೋದು ಏನಿಲ್ಲ, ಆರಾಮ್ಸೆ ಒಂಥರ ಚೆನ್ನಾಗಿದೆ, ಖುಷಿಯಾಗಿದೆ. ಅವಳು ಇನ್ನೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ನಾವು ಆಚೆ ಹೋದ್ವಿ. ಭವಾನಿ ಶೈನ್ ತಗೋಬೇಕು ಅಂದ್ಲು, ಹಾಗಾಗಿ
ನಾನು ಜುವೆಲ್ರಿ ಕಾರ್ಡ್ದು ಸ್ಕೀಮ್ ಹಾಕಿದ್ನಲ್ಲ, ಸೊ ಆವಾಗ ನಾನು ಒಂದು ಜೊತೆ ಓಲೆ ಮತ್ತು ಒಂದು ಉಂಗುರ ತೊಗೊಂಡಿದ್ದೆ. ಅದು ಸ್ವಲ್ಪ ಬೆಂಡ್ ಆದಂಗೆ ಆಗಿತ್ತು, ಹಾಗಾಗಿ ಬೇರೆ ರಿಂಗ್ದು ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಆ ಡಿಸೈನ್ ಹಾಕೋ ನನಗೆ ತುಂಬ ಇಷ್ಟ ಆಯಿತು. ಆದರೆ ನಾನು ಹೋಗ್ಬೇಕಾದ್ರೆ ಹಳೆ ರಿಂಗ್ನು ತೊಗೊಂಡು ಹೋಗಿರಲಿಲ್ಲ, ಅಮೌಂಟು ತೊಗೊಂಡು ಹೋಗಿರಲಿಲ್ಲ. ನಾನು ಬೇರೆ ಏನೋ ಐಡಿಯಾ ಇಟ್ಕೊಂಡು ಹೋಗಿದ್ದೆ, ಸೊ ಹಾಗಾಗಿ ಏನು ತೊಗೊಳ್ಳಿಲ್ಲ. ನಂದು ಓಲೆ ತಿರುಪೇರ ಮುರಿದೋಗಿದೆ. ಗುಂಡು ಡ್ರಾಪ್ಸು ನಾನು ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಅವಾಗ ಆಪ್ರೇಷನ್ ಟೈಮಲ್ಲಿ ಎಲ್ಲದನ್ನು ರಿಮೂವ್ ಮಾಡಿಸಿದ್ರು. ಅವಾಗ ನಾನು ಬಿಚ್ಬಿಟ್ಟು ಶೂ ಅವ್ರ ಕೈಲಿ ಕೊಟ್ಟಿದ್ದೀನಿ. ಅವ್ರು ಜೇಬಲ್ಲಿ ಇಟ್ಕೊಂಡಿದ್ರು ಅಥವಾ ತಲೆದಡಿಲಿ ಇಟ್ಕೊಂಡು ಮಲ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಅದು ಮುರಿದೋಗ್ಬಿಟ್ಟಿದೆ. ಸೊ ಅದಕ್ಕೊಂದು ತಿರುಪು ತೊಗೊಂಡು ಆ ರಿಂಗ್ ತೊಗೋಬೇಕು ಅಂತ ತುಂಬ ಆಸೆಯಾಗಿ ಎತ್ತಿಟ್ಟಿಸ್ಬಿಟ್ಟು ಬಂದಿದ್ದೀನಿ. ನೋಡೋಣ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಇವಾಗಂತೂ ಚಿನ್ನದ ರೇಟನ್ನು ಮಾತಾಡ್ಸೋಕ್ಕಾಗಲ್ಲ, ಬೆಳ್ಳಿ ರೇಟ್ನು ಮಾತಾಡ್ಸೋಕ್ಕಾಗಲ್ಲ. ನಮ್ಮ ಭವಾನಿಗೆ ಒಂದು ಜೊತೆ 1/4 kg ತೊಗೊಂಡಿದ್ದು ಬರೀ 30 ಗ್ರಾಮ್ ಏನೋ ಇತ್ತು, 2,500 ಆಯಿತು. ಪ್ಲಾಟಿನಮ್ ಬರುತ್ತಲ್ಲ ಅದು. ಹಾಗೆ ನಾನು ಶೂ ಅವ್ರಿಗೆ ಒಂದು ಚೈನ್ ತೊಗೊಂಡೆ ಬೆಳ್ಳಿದು. ಇವಾಗ ಹೊಸ್ದಾಗಿ ಚೆನ್ನಾಗಿರೋ ಅಂಥದ್ದು ಒಂದು ಪೆಂಡೆಂಟ್ ಕೂಡ ತೊಗೊಂಡಿದ್ದೀನಿ, ಗಣೇಶ್ ಒಂದು ಕಮಲ ಮೇಲೆ ಕೂತಿರೋದು. ಸೊ ನೆಕ್ಸ್ಟ್ ಮಂತ್ ಅವ್ರ ಬರ್ಡೇ ಇದೆ, ಸೊ ಹಾಗಾಗಿ ಏನಾರು ಗಿಫ್ಟ್ ಕೊಡೋಣ, ಒಂದು ರಿಂಗ್ ಏನಾದ್ರೂ ಅಂತ ಅಂದ್ಕೊಂಡೆ. ಬಟ್ ಸರ ಹಾಳಾಗೋಗ್ಬಿಟ್ಟಿತ್ತು ಅವ್ರದ್ದು ಬೆಳ್ಳಿದು, ಸೊ ಹಾಗಾಗಿ ಇದೊಂದು ಚೈನ್ ಕೂಡ ತೊಗೊಂಡೆ. 2500 ಹೇಳಿದ್ರು. ನಾನು ಹಳೇದನ್ನು ಕೊಟ್ಬಿಟ್ಟು ಅದ್ರ ಮೇಲೆ 600 ಏನೋ ಕೊಟ್ಟು ಇದು ಪೆಂಡೆಂಟು ಮತ್ತು ಇದೊಂದು ಚೈನ್ ತೊಗೊಂಡೆ. ನೆಕ್ಸ್ಟ್ ಒಂದು ರಿಂಗ್ ತೊಗೊಂಡವರಿಗೆ ಕೊಡಬೇಕು ಅಂತ, ಬರ್ಡೇ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.